ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವರ್ಕ್ ಫ್ರಮ್ ಹೋಮ್ ಜಾಬ್ ಹೇಳೋದಕ್ಕೆ ತುಂಬಾ ಕಂಫರ್ಟಬಲ್ ಆಗಿದೆ ಅಲ್ವಾ? ಟ್ರಾವೆಲಿಂಗ್ ಟೈಮು, ಟ್ರಾವೆಲಿಂಗ್ ಚಾರ್ಜಸ್, ಸೊ ಇದೆಲ್ಲ ನಾವು ಸೇವ್ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ ನಾವು ಟೈಮ್ನ ಸ್ಪೆಂಡ್ ಮಾಡ್ಬೋದಾಗಿರುತ್ತದೆ. ಹಾಗೆ ನಾವು ಇಷ್ಟ ಬಂದ ಕಡೆ ಕುತ್ಕೊಂಡು ಕೆಲಸನ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ಒಂದು ಬೆನಿಫಿಟ್ಸ್. ಇದೆಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆಯಿಂದ ವರ್ಕ್ ಟೈಮು, ಪರ್ಸನಲ್ ಟೈಮು, ಸೊ ಇದೆಲ್ಲ ಒಂದೇ ಆಗಿರುತ್ತದೆ. ಹಾಗೆ ಕೆಲಸ ಕಂಪ್ಲೀಟ್ ಆಗದೆ ಲ್ಯಾಪ್ಟಾಪ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಆಗಲ್ಲ. ಹಾಗೆ ಟೈಮಿಂಗ್ಸ್ ಅವರ್ಸ್ ಕೂಡ 8 ಗಂಟೆಯಿಂದ 24 ಗಂಟೆ ಕೂಡ ಆಗುತ್ತದೆ. ಹಾಗೆ ಸುತ್ತ ಜನ ಇರ್ತಾರೆ ನಮ್ಮವರೇ, ಆದ್ರೆ ನಮಗೆ ಒಂಟಿತನ ಕಾಡುತ್ತದೆ. ಯಾಕಂದ್ರೆ ನಾವು ಒಬ್ರೇ ಕೂತ್ಕೊಂಡು ಕೆಲಸನ ಮಾಡ್ತಾ ಇರ್ತೀವಿ. ಆಗ ನಮಗೆ ಒಂಟಿತನ ಕಾಡುತ್ತದೆ. ವರ್ಕ್ ಅನ್ನ, ಲೈಫ್ ಅನ್ನ ಬ್ಯಾಲೆನ್ಸ್ ಮಾಡದೆ ನಮ್ಗೆ ಬೇಜಾರು ಕೂಡ ಆಗುತ್ತದೆ. ನಾವು ಕೆಲಸ ಮಾಡುತ್ತಿದ್ದೇವೋ ಅಥವಾ ಕೆಲಸನೇ ನಮ್ಮನ್ನ ಕರೆದುಕೊಂಡು ಹೋಗ್ತಿದ್ದೇವೋ ಅನ್ನುವುದೇ ಗೊತ್ತಾಗುವುದಿಲ್ಲ. ವರ್ಕ್ ಫ್ರಮ್ ಹೋಮ್ ಜಾಬ್ ತುಂಬಾ ಕಂಫರ್ಟಬಲ್ ಆಗಿ ಇರಬೇಕು ಅಂದ್ರೆ ನಾವು ಅದಕ್ಕೆ ಸರಿಯಾದ ಟೈಮ್ ಟೇಬಲ್ ಅನ್ನ ಫಿಕ್ಸ್ ಮಾಡ್ಕೊಳ್ಬೇಕು. ಮಧ್ಯದಲ್ಲಿ ಮೈಂಡ್ಗೆ ಬ್ರೇಕ್ ಕೊಡಬೇಕು. ಹಾಗೆ ವಾಕಿಂಗ್ ಮಾಡ್ತಕ್ಕಂಥದ್ದು, ಫ್ರೆಶ್ ಏರ್ ನ ತೆಗೆದುಕೊಳ್ಳೋದು ಕಂಪಲ್ಸರಿ ಆಗಿರಬೇಕು. ಹಾಗೆ ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡೋದೇ ಆಗಿರ್ಲಿ, ಆದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರಬೇಕು. ಸ್ನೇಹಿತರೆ, ನೀವು ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡುವಂತ ಅವಕಾಶಗಳು ತುಂಬಾ ಇರ್ತವೆ. ಆದ್ರೆ ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡ್ಬೇಕಂದ್ರೆ ಖಂಡಿತವಾಗಿ ಒಂಟಿತನ ಅಂತ ಕಾಡುತ್ತದೆ. ಸೊ ಈ ಒಂಟಿತನದಿಂದ ನಾವು ಆಚೆ ಬರ್ಬೇಕಂದ್ರೆ ನಮ್ಗೆ ವಾಕಿಂಗು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗೆ ಫ್ರೆಶ್ ಏರ್ ಗೆ ಹೋಗಿ ಬರ್ಬೇಕು ಅಂದ್ರೆ ಒಂದು ಸಣ್ಣ ಪುಟ್ಟ ಪಾರ್ಕ್ ಆದ್ರೂ ವಿಸಿಟ್ ಅನ್ನು ಮಾಡಿಬಿಟ್ಟು ಸ್ವಲ್ಪ ಫ್ರೆಶ್ ಏರ್ ನ ತೆಗೆದುಕೊಂಡು ಬರಬೇಕು. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಕೆಲಸ ಮಾಡಿ ಮಾಡಿ ವರ್ಕ್ ಪ್ರೆಷರ್ ಇಂದ ನಮ್ಮ ಮೈಂಡ್ ತುಂಬಾ ಅಪ್ಸೆಟ್ ಆಗ್ತಾ ಹೋಗುತ್ತದೆ. ಸ್ನೇಹಿತರೆ, ಅದಕ್ಕೋಸ್ಕರ ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನ ಮಾಡ್ಬೇಕಾದ್ರೆ ನೀವು ಸ್ವಲ್ಪ ರಿಲ್ಯಾಕ್ಸ್ ಅನ್ನ ತೆಗೆದುಕೊಳ್ಬೇಕು. ಫ್ರೆಶ್ ಮೈಂಡ್ ಅನ್ನ ಮಾಡ್ಕೊಂಡು ಕೆಲಸನ ಮಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.